ವಿಜಯವಾಡ ದುರ್ಗಮ್ಮನ ದರ್ಶನ ಪಡ್ಕೊಂಡಂತ ಶಿವರಾಜ್ ಕುಮಾರ್ ಇಂದ್ರ ಕೀಲಾದ್ರಿಯಲ್ಲಿ ದೇವಿಯ ದರ್ಶನ ಪಡ್ಕೊಂಡಿದ್ದಾರೆ. ಶಿವರಾಜ್ ಕುಮಾರ್ ಅವರು ದೇವಾಲಯದ ಗೌರವದೊಂದಿಗೆ ಶಿವಣ್ಣನಿಗೆ ಸ್ವಾಗತ ಕೋರಲಾಗಿದೆ. ವಿಜಯವಾಡ ದುರ್ಗಮ್ಮನ ದರ್ಶನವನ್ನ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಪಡ್ಕೊಂಡಿರೋದು. ಇಂದ್ರ ಕೀಲಾದ್ರಿಯಲ್ಲಿ ದೇವಿಯ ದರ್ಶನ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಅವರಿಗೆ ದೇವಾಲಯದ ಕಡೆಯಿಂದ ಗೌರವಯುತವಾಗಿ ಸ್ವಾಗತ ಸಿಕ್ಕಿದೆ. ದೇವಾಲಯದ ಅಧ್ಯಕ್ಷ ಬೋರ್ರಾ ರಾಧಾಕೃಷ್ಣ, ದೇವಾಲಯದ ಅಧಿಕಾರಿಗಳು ಶಿವರಾಜ್ ಕುಮಾರ್ ಅವರನ್ನ ಬರಮಾಡಿಕೊಂಡಿದ್ದಾರೆ. ದರ್ಶನದ ಬಳಿಕ ದೇವಿಯ ಚಿತ್ರ ಹಾಗೂ ಪ್ರಸಾದವನ್ನು ನೀಡಲಾಯಿತು. ತಾಯಿಯ ಫೋಟೋ ಮತ್ತೆ ಪ್ರಸಾದವನ್ನು ಕೊಡೋದರ ಮೂಲಕ ಶಿವಣ್ಣ ಅವರಿಗೆ ಹಾರೈಸಿದ್ದಾರೆ. ದೇವಿಯ ದರ್ಶನ ಪಡೆದ ಬಳಿಕ ಶಿವರಾಜ್ ಕುಮಾರ್ ಅವರು ರಿಯಾಕ್ಟ್ ಮಾಡಿದ್ರು. ದೇವಿಯ ದರ್ಶನ ಪಡೆದಿದ್ದು ತುಂಬಾ ಸಂತೋಷ ಆಯಿತು. ಜೊತೆಗೆ ಗುಮ್ಮಡಿ ನರಸಯ್ಯನ ಪಾತ್ರವನ್ನ ನಾನು ನಿರ್ವಹಿಸ್ತಾ ಇದ್ದೀನಿ ಅಂದ್ರೆ ಮುಂದಿನ ಸಿನಿಮಾದ ಬಗ್ಗೆ ಅವರು ಮಾತನಾಡಿದ್ದಾರೆ. ತೆಲುಗಿನಲ್ಲಿ ರಾಜಕಾರಣಿ ಗುಮ್ಮಡಿ ನರಸಯ್ಯನ ಪಾತ್ರ ಮಾಡ್ತಾ ಇದ್ದೀನಿ. ಪೆದ್ದಿ ಚಿತ್ರದಲ್ಲಿ ನಾನು ಉತ್ತಮ ಪಾತ್ರವನ್ನ ನಿರ್ವಹಿಸುತ್ತಿದ್ದೀನಿ. ದೇವಿಯ ದರ್ಶನದ ಬಳಿಕ ಶಿವರಾಜ್ ಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಗುಮ್ಮಡಿ ನರಸಯ್ಯ ಅವರ ಪಾತ್ರವನ್ನ ಶಿವರಾಜ್ ಕುಮಾರ್ ಅವರು ನಿರ್ವಹಿಸ್ತಾ ಇರೋದು, ಅದ್ರ ಬಗ್ಗೆ ಶಿವರಾಜ್ ಕುಮಾರ್ ಅವರು ಇವತ್ತು ದೇವಿಯ ದರ್ಶನ ಪಡೆದ ಬಳಿಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. राम चरण स्पेशल ప్రేక్షకులకు సినిమా ఎలా ఆదరిస్తారు మీరు తెలుగు బాగా మాట్లాడారు.